ಇಸ್ಲಾಂ ಇತಿಹಾಸದಲ್ಲಿ ಮೊದಲ ಶಹೀದ್ ಯಾರು ಗೊತ್ತಾ? ಅವರು ಯೋಧರಲ್ಲ, ಒಬ್ಬ ವೃದ್ಧ ಮಹಿಳೆ ಸುಮಯ್ಯ ಬಿಂತ್ ಕಯ್ಯತ್ ರಲಿಯಲ್ಲಾಹು ಅನ್ಹಾ. ಅವರ ಈಮಾನ್ ಪರ್ವತಕ್ಕಿಂತಲೂ ಕೂಡ ಬಲವಾಗಿತ್ತು. ಸುಮಯ್ಯ ಬೀಬಿ ಮತ್ತು ಅವರ ಗಂಡ ಯಾಸಿರ್ ಇಬ್ನ್ ಅಮ್ರ್ ರಲಿಯಲ್ಲಾಹು ಅನ್ಹು ಮತ್ತು ಅವರ ಮಗ ಅಮ್ರ್ ಇಬ್ನ್ ಯಾಸಿನ್ ರಲಿಯಲ್ಲಾಹು ಅನ್ಹು ಮಕ್ಕಾದಲ್ಲಿ ಇಸ್ಲಾಂ ಸ್ವೀಕರಿಸಿದ ಮೊದಲ ಕುಟುಂಬಗಳಲ್ಲಿ ಒಂದಾಗಿದ್ರು. ಆ ಸಮಯದಲ್ಲಿ ಇಸ್ಲಾಂ ಸ್ವೀಕರಿಸುವುದು ಬಹಳ ದೊಡ್ಡ ಅಪಾಯವಾಗಿತ್ತು. ಕುರೈಶರು ಮುಸ್ಲಿಮರನ್ನು ಭೀಕರವಾಗಿ ಹಿಂಸೆ ಮಾಡ್ತಾ ಇದ್ರು. ಕುರೈಶರು ಯಾರಾದ್ರೂ ಇಸ್ಲಾಂ ಸ್ವೀಕರಿಸಿದ್ರೆ ಅವರನ್ನು ಬಿಸಿಲಿನ ಮಧ್ಯದಲ್ಲಿ ಮರಳಿನ ಮೇಲೆ ಕಟ್ಟಿ ಹಿಂಸೆ ನೀಡ್ತಾ ಇದ್ರು ಮತ್ತು ಹೇಳ್ತಾ ಇದ್ರು, ಮೊಹಮ್ಮದ್ ಮತ್ತು ಅವರ ಧರ್ಮ ಇಸ್ಲಾಂ ಅನ್ನು ಬಿಟ್ಟು ಬಿಡಿ. ಆದರೆ ಸುಮಯ್ಯ ರಲಿಯಲ್ಲಾಹು ಅನ್ಹು ಅವರ ಈಮಾನ್ ಕಲ್ಲಿನಂತೆ ದೃಢವಾಗಿತ್ತು. ಹೀಗೆ ಸುಮಯ್ಯ ರಲಿಯಲ್ಲಾಹು ಅನ್ಹು ಅವರಿಗೆ ಹಿಂಸೆ ನೀಡ್ತಾ ಇರುವಾಗ ಮುಹಮ್ಮದ್ ನಬಿ ಅವರು ಆ ಬಳಿ ಹಾದು ಹೋಗ್ತಾ ಇದ್ರು ಮತ್ತು ಹೇಳಿದ್ರು, ಯಾಸಿರ್ ಕುಟುಂಬವೇ, ಸಬ್ರ್ ಮಾಡಿ, ನಿಮ್ಮ ಸ್ಥಳ ಜನ್ನಾತಲ್ಲಿದೆ. ಆದರೂ ಕೂಡ ಹಿಂಸೆ ನಿಲ್ಲಲಿಲ್ಲ. ಒಂದು ದಿನ ಕ್ರೂರ ನಾಯಕ ಅಬೂ ಜಹಲ್ ಬಹಳ ಕೋಪದಿಂದ ಅಲ್ಲಿಗೆ ಬಂದನು. ಅವರು ಸುಮಯ್ಯ ರಲಿಯಲ್ಲಾಹು ಅನ್ಹಾ ಅವರನ್ನು ಇಸ್ಲಾಂ ಬಿಡಲು ಒತ್ತಾಯಿಸಿದರು. ಆದರೆ ಅವರು ಭಯಪಡಲಿಲ್ಲ. ಅವರು ಸತ್ಯವನ್ನು ಬಿಟ್ಟು ಬಿಡಲಿಲ್ಲ. ಅದರಿಂದ ಕೋಪಗೊಂಡ ಅಬೂ ಜಹಲ್ ತನ್ನ ಕೈಯಲ್ಲಿದ್ದ ಖಡ್ಗವನ್ನು ತೆಗೆದು ಸುಮಯ್ಯ ರಲಿಯಲ್ಲಾಹು ಅನ್ಹಾ ಅವರ ಹೊಟ್ಟೆಯನ್ನು ಇರಿದನು. ಅದರ ನೋವು ತಾಳಲಾರದೆ ಸುಮಯ್ಯ ಬೀಬಿ ಅವರ ಪ್ರಾಣ ಪಕ್ಷಿ ಹಾರಿ ಹೋಯಿತು. ಆ ದಿನ ಸುಮಯ್ಯ ರಲಿಯಲ್ಲಾಹು ಅನ್ಹಾ ಅವರು ಇಸ್ಲಾಂ ಇತಿಹಾಸದಲ್ಲಿ ಮೊದಲ ಶಹೀದಾದ ದಿನವಾಗಿತ್ತು. ಒಬ್ಬ ವೃದ್ಧ ಮಹಿಳೆ ಹಿಂಸೆ ಮತ್ತು ಮರಣ ಎದುರಿಸಿದರೂ ತಮ್ಮ ಈಮಾನನ್ನು ಬಿಡಲಿಲ್ಲ. ಇದು ನಮಗೆ ಒಂದು ಪಾಠ. ನಿಜವಾದ ಈಮಾನ್ ಇದ್ದರೆ ಯಾವ ಭಯವು ನಮ್ಮನ್ನು ಸತ್ಯದಿಂದ ದೂರ ಮಾಡಲು ಸಾಧ್ಯವಿಲ್ಲ.